ಎಲ್ರಿಗೂ ನಮಸ್ಕಾರ. ಭಾರವಾದ ಮನಸ್ಸಿಂದನೇ ನಾನು ಹೊರಟೆ. ಭಾರವಾದ ಮನಸ್ಸಿಂದನೇ ನನ್ನ ಹಸ್ಬೆಂಡ್ ಕಳಿಸ್ಕೊಟ್ರು. ಜೋಪಾನವಾಗಿ ಹೋಗ್ಬಿಟ್ಟು ಸೇಫ್ಟಿಯಾಗಿರು ಅಂತ ಹೇಳಿ ಅವರು ಇಷ್ಟಪಟ್ಟು ನನ್ನನ್ನು ಕಳಿಸಿದ್ರು. ಬಿಕಾಸ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಇನ್ಫೋಸಿಸ್. ಇವತ್ತು ನಾನು ಜಾಬ್ ಸೇರಿ ಇನ್ಫೋಸಿಸ್ಗೆ ಸೇರಿ 1 ಇಯರ್ ಆಯಿತು. ಸೊ ಮೈಸೂರು ಕ್ಯಾಂಪಸಲ್ಲಿ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿ ಟ್ರೈನಿಂಗ್ ಮೈಸೂರು ಕ್ಯಾಂಪಸಲ್ಲಿ ಇದ್ದಿದ್ದರಿಂದ ನನ್ನ ಬಿಡಕ್ಕೆ ಬಂದರು. ನಾನು ಅಲ್ಲಿ ಹೋಗಿ ಚೆಕ್ಇನ್ ಆಗಿ ನಾನು ರೂಮ್ಗೆ ಹೋಗೋವರೆಗೂ ನನ್ನ ಹಸ್ಬೆಂಡ್ ಅಲ್ಲೇ ವೆಯ್ಟ್ ಮಾಡಿದ್ರು. ಅವ್ರು ಆಮೇಲೆ ಮನೆಗೆ ಹೋದರು. ಸೊ ಇದು ಸಂಡೇ. ನಮಗೆ ಮಂಡೆಯಿಂದ ಇಂಡಕ್ಷನ್ ಇರುತ್ತೆ, ಅಂದರೆ ಮಂಡೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡೇ ಮಾತ್ರ ಇಂಡಕ್ಷನ್ ಇರುತ್ತೆ. ಸೊ ನಾನು ರೂಮ್ಗೆ ಹೋಗ್ತಾ ಇದ್ದೀನಿ. ಸೊ ಅವರೇ ಎಲ್ಲ ಫೆಸಿಲಿಟಿನ ಕೊಟ್ಟಿರ್ತಾರೆ. ಇದು ರೂಮ್, 2 ಮೆಂಬರ್ಸ್ನ ಇಟ್ಟಿರ್ತಾರೆ ರೂಮಲ್ಲಿ. ಸೊ ಚೆನ್ನಾಗಿತ್ತು, ರೂಮ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ನನಗೆ ರೂಮ್ಮೇಟ್ ಸಿಕ್ಕಿದ್ದು ಚೆನ್ನಾಗಿತ್ತು. ಸೊ ವಿದ್ಯಾ ಅಂತ ಹೇಳಿ ಅವ್ರ ರೂಮ್ಮೇಟ್ ನನಗೆ ಸಿಕ್ಕಿದ್ದು ತುಂಬಾ ಚೆನ್ನಾಗಿತ್ತು. ಅವ್ರು ಕನ್ನಡದವರು, ಫಸ್ಟ್ ಆಫ್ ಆಲ್ ಕನ್ನಡದವರು. ಮೈಸೂರಲ್ಲಿ ನಾನು ಕನ್ನಡದಲ್ಲಿ ಮಾತಾಡೋದು ಕಮ್ಮಿ ಜನ ನಾನು ರೇರಾಗಿ ನೋಡಿದ್ದು. ಸೊ ಇವರು ಕನ್ನಡದವರು. ನನ್ನ ಜೊತೆ ತುಂಬ ಅಡ್ಜಸ್ಟ್ ಆದರು, ತುಂಬ ಮೋಟಿವೇಟ್ ಆಗಿದ್ದರು, ಚಿಲ್ಲಾಗಿ ಇದ್ವಿ. ಬಟ್ ಮನೆ ಬಿಟ್ಟು ಹೋಗಿದ್ದಂತೂ ಫೀಲ್ ಇದ್ದೇ ಇತ್ತು. ಮೊದಲನೇ ದಿನ ನಾನು ರೆಡಿಯಾಗಿ ಹೋಗಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡು, ಲಂಚ್ ಮಾಡು, ಮುಗಿಸ್ಕೊ, ಮತ್ತೆ ರೂಮಿಗೆ ಬಂದು ಸೇರು, ಅಷ್ಟೇ ಆಗಿಬಿಟ್ಟಿತ್ತು ಡೈಲಿ ನಮ್ಮದು ರೊಟೀನ್. ಸೊ ಇದು ಇಂಡಕ್ಷನ್ ಆಗಿರುವಂಥ ಪ್ಲೇಸ್. ಬಿಲ್ಡಿಂಗ್ ನಂಬರ್ ನನಗೆ ಗೊತ್ತಿಲ್ಲ. ಸೊ ಇಂಡಕ್ಷನ್ ಪ್ಲೇಸ್ ಇದು. ಸೊ ನಾವೇನಂತ ಹೇಳಿದ್ವಿ ಅಂದರೆ, ಸಂಡೇ ನನ್ನ ಹಸ್ಬೆಂಡ್ ಹೇಳಿದರು ಮೈನ್ ಕ್ಯಾಂಪಸ್, ಎಲ್ಲ ಕ್ಯಾಂಪಸ್ನಲ್ಲಿ ಏನೇನಿರುತ್ತೋ ಎಲ್ಲನೂ ನೀವು ನೋಡ್ಕೊಳ್ಳಿ, ನೆಕ್ಸ್ಟ್ ವೀಕ್ ನಾನು ಬರ್ತೀನಿ ಅಂತ. ನೋಡಿ, ಇದು ಲೈನ್ ನಿಂತ್ಕೊಬೇಕು. ಸೊ ಊಟಕ್ಕೆ ಈ ಥರ ಲೈನಲ್ಲಿ ನಿಂತ್ಕೊಂಡೇ ತೊಗೊಬೇಕು ಎಲ್ಲರೂ, ಟ್ರೈನಲ್ಲಿ ಇರೋರೆಲ್ಲ. ಸೊ OSS ಅನಿಸುತ್ತೆ, OSS ಪಕ್ಕದಲ್ಲೇ ನಮ್ಮ ರೂಮ್ ಕೊಟ್ಟಿದ್ದಿದ್ದವರು. ಮಂಡೇ ಎಲ್ಲ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತಾ ಇದ್ವಿ. ಸಿಂಪಲಾಗಿ ಇಡ್ಲಿ ತಿಂತಾಯಿದ್ದೆ. ಈ ಮಧ್ಯಾಹ್ನದೊತ್ತು ಸ್ನ್ಯಾಕ್ಸ್ ಏನಾದರೂ ತಿಂತಾಯಿದ್ದೆ. ಬಟ್ ನೈಟ್ ಹೊತ್ತು ಮಾತ್ರ ನಾವು ಚಪಾತಿ, ಪೂರಿ, ಯಾಕಂದರೆ ನೈಟ್ ಹೊತ್ತು ನಮಗೆ ಟೈಮ್ ಇರ್ತಾಯಿತ್ತು ತೊಗೊಳಕ್ಕೆ. ಮಧ್ಯಾಹ್ನ ಎಲ್ಲ ನಮಗೆ ಟೈಮ್ ಇರ್ತಾಯಿಲ್ಲ, 15 ಮಿನಿಟ್ಸ್, ಹಾಫ್ ಆನ್ ಅವರ್ ಅಷ್ಟೇ ಇರ್ತಾಯಿದ್ರಿಂದ ತೊಗೊಳಕ್ಕೆ ಟೈಮ್ ಆಗ್ತಿರಲಿಲ್ಲ. ಸೊ ಸೆಕೆಂಡ್ ಡೇ ಒಂದಷ್ಟು ಫಾರ್ಮ್ನೆಲ್ಲ ಫಿಲ್ ಮಾಡಿ ಮತ್ತೆ ರೆಡಿಯಾಗಿ ನಾನು ಹೋದೆ. ಅಲ್ಲಿ ಇಲ್ಲಿ ಒಂದಷ್ಟು ಕ್ಯಾಪ್ಚರ್ಸ್ನ ತೊಗೊಳ್ತಾನೇ ಇದ್ದೆ. ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಯಾಟರ್ಡೇ ಎಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಅವರು ನೆಕ್ಸ್ಟ್ ಸ್ಯಾಟರ್ಡೇ ಬರ್ತೀನಿ ಅಂತ ಹೇಳಿದರು. ಬಟ್ ಅಲ್ಲೇನಾಗಿದೆ, ಮಂಡೇ ಟು ಥರ್ಸ್ಡೇ ನಮಗೆ ಟ್ರೈನಿಂಗ್ ಆದಮೇಲೆ ಥರ್ಸ್ಡೇನೇ ಗೊತ್ತಾಗಿದೆ ನಮಗೆ ಟ್ಯೂಸ್ಡೇ ಅಸೆಸ್ಮೆಂಟ್ ಇರುತ್ತೆ ಅಂತ. ಅಸೆಸ್ಮೆಂಟ್ನ ಕ್ಲಿಯರ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ, ಅಂದರೆ ಮನೆಗೆ ಹೋಗ್ತೀರಾ, ಜಾಬ್ ನಿಮಗೆ ಪಕ್ಕ ಆಗುತ್ತೆ ಅಂತ. ಆ ಥರದ್ದು ಒಂದು ಮ್ಯಾಟ್ರ್ ಇದೆ ಅಂತ ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ಏನು ಮಾಡೋದು, ನೆಕ್ಸ್ಟ್ ವೀಕು ಕೂಡ ನನ್ನ ಹಸ್ಬೆಂಡ್ ಬರಲಿಲ್ಲ. ನೀನು ಎಲ್ಲ ಪ್ರಿಪೇರ್ ಆಗು ಅಂತೇಳಿ ಬರಲಿಲ್ಲ. ನನ್ನ ಟ್ರೈನಿಂಗ್ ಬಂದಿದ್ದು ಟೈಮಿಂಗ್ಸ್ ಇದ್ದಿದ್ದು 7 to 4. ನನ್ನ ರೂಮ್ಮೇಟ್ ಬಂದಿದ್ದು 9 to 6. ಸೊ 7 to 4 ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹೋಗಬೇಕಿತ್ತು. ಸೈಕ್ಲಿಂಗ್ ಸಿಗ್ತಾಯಿತ್ತು, ಎಲ್ಲ ಪ್ಲೇಸ್ಗೂ ಹೋಗೋಕ್ಕೆ ಸೈಕ್ಲಿಂಗ್ ಬೇಗನೆ ಸಿಗ್ತಿತ್ತು. ಸೊ ಈ ಥರ ವ್ಯೂನ ಎಂಜಾಯ್ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೆ. ನನಗೆಲ್ಲನೂ ಚೆನ್ನಾಗಿತ್ತು. ಬಟ್ ನನ್ನ ಹಸ್ಬೆಂಡ್ನ, ನನ್ನ ಮಗನ ವೈನ್ ಕ್ಯಾಂಪಸ್ಸಲ್ಲಿ ನಾನು ಕರ್ಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದೊಂದೇ ಬೇಜಾರು. ಸೊ ಸುಸ್ತಾಗಿ ನಾವು ಬಂದ ತಕ್ಷಣ ನಮಗೆ ಚಿಲ್ಲಾಗಿರುವಂಥ ರೂಮ್ ಸಿಗ್ತಾಯಿತ್ತು. ಸೊ ಫ್ರೆಶ್ ಆಗಿರೋ ಟೀ ಸಿಗ್ತಾಯಿತ್ತು. ಇನ್ಫೋಸಿಸಲ್ಲಿ ನನಗೆ ಇಷ್ಟ ಆಗಿರೋ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಟೀ. ಇನ್ಫೋಸಿಸಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಯಾಟರ್ಡೇ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಔಟ್ಸೈಡ್ ಕೆಫೆಗೆ ಹೋದ್ವಿ, ಬಿಕಾಸ್ ಅಲ್ಲೆಲ್ಲ ಗೋಬಿ ಮಂಚೂರಿ ಎಲ್ಲ ಸಿಗೋದಿಲ್ಲ. ಸೊ ನಾವು ತಿನ್ನಲೇಬೇಕಲ್ಲ, ಸೊ ಹೋದ್ವಿ. ಇದು ನೋಡಿ KGF ಬಿಲ್ಡಿಂಗ್. ಬಟ್ ಇದು KGF ಬಿಲ್ಡಿಂಗ್ ಅಂದರೆ KGF ಮೂವಿಯಲ್ಲಿ ಬಂದಿದ್ದಂಥ ಬಿಲ್ಡಿಂಗ್. ಇದು GC ಬಿಲ್ಡಿಂಗ್ ಅಂತ ಹೇಳಿ ಕರೀತಾರೆ. ಸೊ ಮೈನ್ ಎಲ್ಲ ಆ್ಯಕ್ಟಿವಿಟಿ ಇಲ್ಲೇ ನಡೆಯೋದು. ನಮ್ಮ ಟ್ರೈನಿಂಗ್ಸ್ ಕೂಡ ಎಲ್ಲನೂ ಕೂಡ ಅಲ್ಲೇ ಕಂಡಕ್ಟ್ ಆಗೋದು. ಸೊ ಜ್ಯೂಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ಔಟ್ಸೈಡ್ ಇನ್ಸೈಡ್ ಅಂತ ಹೋಗ್ತಾನೆ ಇದ್ವಿ. ಸೊ ಮೈನ್ ಕ್ಯಾಂಪಸ್ಸಿಂದ, ಅಂದರೆ ನಾವಿರೋ ಲೊಕೇಟಿಂದ ಮೈನ್ ಗೇಟ್ ಬರೋಕ್ಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಅಲ್ಲಿ ನಾವು ಬಂದು ಎಲ್ಲ ಸುತ್ತಾಡ್ಕೊಂಡು ಹೋದ್ವಿ. ಸೊ ಅವತ್ತಿಂದ ಫುಲ್ ಡೇ, ಸ್ಯಾಟರ್ಡೇ ಫುಲ್ ಡೇ ನಾನು ನನ್ನ ರೂಮ್ಮೇಟ್ ವಿದ್ಯಾ ಫುಲ್ ಡೇ ಆರಾಮಾಗಿ ಸುತ್ತಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಒಂದು 3-4 ರೆಸ್ಟೋರೆಂಟ್ ಇದೆ ಮೈನ್ ಕ್ಯಾಂಪಸ್, ಮೈಸೂರು ಕ್ಯಾಂಪಸ್ ಒಳಗಡೆ. ಸೊ ಅದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ತಿಂದ್ಕೊಂಡು ರೂಮಿಗೆ ಬಂದ್ವಿ. ಸೊ ಒಂದಷ್ಟು ಪಿಕ್ಚರ್ಸ್ ಅಲ್ಲೇ ಎಲ್ಲ ಕಡೆ ಸುತ್ತಾಡಿಕೊಂಡು ನಾವು ರೂಮಿಗೆ ಬಂದು ರೆಸ್ಟ್ ಮಾಡಿಕೊಂಡು ಮತ್ತು ಈವ್ನಿಂಗ್ ಡಿನ್ನರೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡ್ವಿ. ಸೊ ಈ ಥರದ್ದೇ ಮೀಲ್ ಇರ್ತಾಯಿತ್ತು ನಮಗೆ ಡೈಲಿ, ಅನ್ನ ಸಾಂಬಾರು ಆ ಥರ. ಸೊ ಮಾರ್ನಿಂಗ್ ನಾವು ಇಡ್ಲಿ ವಡೆನ ತೊಗೊಳ್ತಾ ಇದ್ವಿ, ಮಧ್ಯಾಹ್ನ ಅನ್ನ ಸಾಂಬಾರು ಅಥವಾ ರಾಜ್ಮಾಸ್ ಚಾವಲ್ ಏನಿರ್ತೋ ಅದನ್ನು ತಿನ್ಕೊಳ್ತಾ ಇದ್ವಿ. ಸೊ ಈವ್ನಿಂಗ್ ಮಾತ್ರ ಒಂದು ಪಕ್ಕದಲ್ಲಿ ಒಂದು ರೆಸ್ಟೋರೆಂಟು ದೂರ ಇತ್ತು. ಸೊ ಅಲ್ಲಿ ಹೋಗಿ ನಾವು ತಿಂತಾಯಿದ್ವಿ. ಸೊ ನಾನು ವಿದ್ಯಾ ಒಂದಷ್ಟು ಜನ ಫ್ರೆಂಡ್ಸ್ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಎಲ್ಲ ಕಡೆ ಈ ಥರ ಸ್ಮಾರ್ಟ್ ಬಾಜಾರ್ ಇರ್ತಾಯಿತ್ತು. ಲೈಕ್ 2 ಕಡೆ ಇತ್ತು, ನನಗೆ ಗೊತ್ತಿರೋದು 2 ಕಡೆ. ಸೊ ನಾನು ಹೋಗಿದ್ದು 2 ಕಡೆ ಮಾತ್ರ. ಸೊ ಅಲ್ಲೇನು ಬೇಕೋ ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಎಲ್ಲ ಕೂಡ ತಿಂಡಿಗಳೆಲ್ಲ ಚೆನ್ನಾಗೇ ಸಿಗ್ತಾಯಿತ್ತು, ಊಟ ಎಲ್ಲ ಚೆನ್ನಾಗಿ ಸಿಗ್ತಿತ್ತು. ಸೊ ಲಾಸ್ಟ್ ಇಯರ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ಇವರು ನನ್ನ ಫ್ರೆಂಡ್ ಕೀರ್ತನ, ಸೊ ಅವ್ರ ಜೊತೆ ಹೋಗಿ ಅಲ್ಲೆಲ್ಲ ನಾನು ಸುತ್ತಾಡಿಕೊಂಡು ಚುರುಮುರಿ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಮಳೇಲಿ ವೆದರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಗೇಮಿಂಗ್ ಎಲ್ಲ ಇತ್ತು, ಹೋಗಿ ಟ್ರೈ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಫ್ರೆಂಡ್ಸ್ ಕೂಡ ಆಗಿದ್ರು ನೈಟ್.
ಸೊ ನನಗೆ ಏನೇ ವಿಷಯ ಆದರೂ ನಾನು ನನ್ನ ಹಸ್ಬೆಂಡ್ಗೆ ಹೇಳಬೇಕು. ಅದನ್ನು ಏನಾದರೂ ಅಂದ್ಕೋಬೋದು. ಸೊ ನನಗೆ ಬೆಳಗ್ಗೆ ನಡೆದಿರೋವಂಥ ವಿಷಯನೆಲ್ಲ ನೈಟ್ ನನ್ನ ಹಸ್ಬೆಂಡ್ಗೆ ಹೇಳಬೇಕು. ಸೊ ಡೈಲಿ ಅದೊಂದು ರೊಟೀನ್ ಆಗ್ತಾಯಿತ್ತು. ಸೊ ನಾನು ಅವ್ರಿಗೆ ಬೆಳಗ್ಗೆ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ತಿದ್ದೆ. ಸೊ ಅದಾದಮೇಲೆ ಅವ್ರು ನನಗೆ ಮೋಟಿವೇಟ್ ಮಾಡ್ತಾಯಿದ್ರು. ಓಕೆ, ಇದು ಹಂಗಲ್ಲ, ಹಿಂಗಿರು, ನೀನು ಹಂಗಿರು, ನಾವು ಮನೇಲೆಲ್ಲ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಹೇಳಿ ಅವರು ನನಗೆ ಎನ್ಕರೇಜ್ ಮಾಡ್ತಾಯಿದ್ರು. ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ನನ್ನ ಲೈಫಲ್ಲಿ ನಾನಿದ್ದು ಒಂದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನಾನು 2021 ಬ್ಯಾಚಲ್ಲಿ ನಾನು ಡಿಗ್ರಿನ ಮುಗಿಸ್ಕೊಂಡಿದ್ದು ಆಫ್ಟರ್ 9 ಇಯರ್ಸ್. ಸೊ ಮೊದಲಿಗೆ ನಾನು ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಅವರು ನೀನು ಓದಬೇಕು ಅಂತ ತುಂಬ ವರ್ಷದಿಂದ ಆಸೆ ಪಟ್ಟಿದ್ದೆ, ಓದು ಅಂತ ಹೇಳಿದರೆ ನಾನು ಓದೋಕ್ಕೆ ಹೋಗ್ತಾನೆ ಇಲ್ಲ. ಅವ್ರು ಹೇಳಿಲ್ಲ ಅಂದರೆ ನಾನು ಅದನ್ನು ಕೆಲಸ ಮಾಡೋಕ್ಕೆ ಹೋಗ್ತಾಯಿಲ್ಲ. ಅದಾದಂಥ ನನ್ನ ಮಗ, ಅಮ್ಮ ನೀನೇನಾದರೂ ಮಾಡು, ನಾನು ಓಕೆ, ನಾನು ಇವಾಗ ದೊಡ್ಡವನಾಗಿದ್ದೀನಿ, ನನ್ನ ಸೆಲ್ಫ್ ನಾನು ನೋಡ್ಕೊತೀನಿ ಅಂತ. ಸೊ ಅತ್ತೆ ಮಾವನ ಸಪೋರ್ಟ್ ಕೂಡ ಇತ್ತು, ಫ್ಯಾಮಿಲಿ ಸಪೋರ್ಟ್ ಇತ್ತು, ಅಮ್ಮ ಅಣ್ಣ ಎಲ್ಲ ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಅದೆಲ್ಲ ಇಲ್ಲ ಅಂದರೆ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಒಂದು ಹೆಣ್ಣಾಗಿ ನಾವು ಸಾಧನೆ ಮಾಡೋಕ್ಕೆ ತುಂಬಾ ಕಷ್ಟ. ಬಿಕಾಸ್ ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕು. ಮದುವೆ ಆಗಿ ಮಕ್ಕಳಾಗಿದ್ಮೇಲೆ ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕು. ಸೊ ನಮ್ಮ ಅತ್ತೆಯೂ ಕೂಡ ಅವಾಗವಾಗ ವೀಡಿಯೋ ಕಾಲ್ ಮಾಡ್ತಾಯಿದ್ರು. ಅವ್ರಿಗೂ ಒಂದು ಭಯ, ಎಲ್ಲಿದ್ದಾರೆ ನನ್ನ ಸೊಸೆ ಅಂತ ಹೇಳಿ. ಸೊ ವೀಡಿಯೋ ಕಾಲಲ್ಲೆಲ್ಲ ಅವರು ಕೂಡ ನಾನು ಇರೋ ಪ್ಲೇಸ್ನ ಹೆಂಗಿದೆ ಹಂಗೆ ಅಂತ ತೋರಿಸ್ತಿದ್ದೆ. ಸೇಫ್ಟಿಯಲ್ಲಿ ನಂಬರ್ 1 ಇನ್ಫೋಸಿಸ್ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ನನಗೆ ಚಾನ್ಸ್ ಕೊಟ್ಟಿದ್ದಂಥ ನನ್ನ ಕಾಲೇಜ್ ಭಾರತ್ ಮಾತಾ ವುಮೆನ್ಸ್ ಕಾಲೇಜ್ ಹನುಮಾನ್ ನಗರ್, ಅವ್ರಿಗೂ ಕೂಡ ತುಂಬ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಇಂಟರ್ವ್ಯೂಯಲ್ಲಿ ತೊಗೊಂಡು ನನ್ನ ಅಪಾಯಿಂಟ್ ಮಾಡಿಕೊಂಡಂಥ ನನ್ನ ಮ್ಯಾನೇಜರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಅವತ್ತು ನಾನು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಕೆಲಸ ಸಿಗ್ತಾನೇ ಇರಲಿಲ್ಲ ಅಲ್ವಾ. ಸೊ ನನ್ನಲ್ಲೇನೋ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅವರು ಅಕ್ಸೆಪ್ಟ್ ಮಾಡಿರ್ಬೋದು ನನ್ನ. ಸೊ ತುಂಬ ಖುಷಿ ಆಗುತ್ತೆ. ಈ ಒಂದು ಮೂಮೆಂಟ್ ನೆನೆಸ್ಕೊಂಡ್ರೆ ವಾವ್ ಅನಿಸುತ್ತೆ. ದ ಗ್ರೇಟ್ ಕುಸುಮ. ಸೊ ಇಲ್ಲಿವರೆಗೂ ನನ್ನ ಜರ್ನಿ ಹೀಗಿತ್ತು. ಇನ್ನು ಮುಂದಕ್ಕೆ ನಾನಿನ್ನು ಗ್ರೋನ್ ಅಪ್ ಆಗಬೇಕು, ಇನ್ನೂ ಚೆನ್ನಾಗಿ ಬೆಳಿಬೇಕು. ನಾನು ಅಂದ್ಕೊಂಡಿದ್ದ ಕನಸೆಲ್ಲ ನನಗೆ ನನಸಾಗಬೇಕು ಅನ್ನೋ ಆಸೆ ಇದೆ. ಸೊ ಇದು ಲಾಸ್ಟ್ ಡೇ. ಈ ಒಂದು ಬ್ಲ್ಯಾಕ್ ಟ್ಯಾಗ್ ತೊಗೊಳಕ್ಕೆ ನಾನು ತುಂಬಾ ಹತ್ತಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಹೋರಾಡ್ತಾನೇ ಇರ್ತೀನಿ. ಸೊ ಬ್ಲ್ಯಾಕ್ ಟ್ಯಾಗ್ ತೊಗೊಂಡಿದ್ದ ತಕ್ಷಣ ನಮ್ಗೆ ಕೊಟ್ಟಿದ್ದಂಥ ರೆಸ್ಪೆಕ್ಟೇ ಬೇರೆ ಥರ ಅಲ್ಲಿತ್ತು. ಸೊ ಅದೊಂಥರ ಖುಷಿ ಆಯಿತು ನಮಗೆ. ಸೊ ವಾಪಸ್ ಬಂದ್ವಿ. ಮನೆಗೆ ಬರೋ ದಿನ ಎಲ್ಲ ಊಟ ತಿಂಡಿ ಮುಗಿಸ್ಕೊಂಡು ನಾವು 3 ಮೆಂಬರ್ಸ್ ಗರ್ಲ್ಸ್ ಬಂದ್ವಿ. ಸೊ ನಾನು ಮನೆಗೆ ಬಂದ ತಕ್ಷಣ ನನ್ನ ಮಗನ ನೋಡಬೇಕಂದ್ರೆ ನನ್ನಮ್ಮ, ನನ್ನ ಎತ್ತಿರೋ ಅಮ್ಮ ಅವ್ರ ಮಗಳನ್ನ ನೋಡಬೇಕು ಅಂತ ಅವ್ರು ನನಗೋಸ್ಕರ ಕಾಯ್ತಾಯಿದ್ರು. ಇದು ಇನ್ಫೋಸಿಸ್ ಜಾಯ್ನ್ ಆಗಿ 1 ಇಯರ್. ನೆಕ್ಸ್ಟ್ CPC ಜರ್ನಿ ಅದು 1 ಇಯರ್ ಆಗುತ್ತೆ ನೆಕ್ಸ್ಟ್ ಮಂತಲ್ಲಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ. ಹ್ಯಾವ್ ಅ ನೈಸ್ ಡೇ.